ತುಂಬಾ ಖುಷಿ ಆಗ್ತಾ ಇದೆ. ನೀವಿದ್ರೆ ಅವರಿದ್ರೆ ನೀವಿಬ್ಬರು ಇಲ್ಲದೆ ಪ್ರಪಂಚನೇ ಇಲ್ಲ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಭಾರ್ಗವಿ ಶೆಟ್ಟಿ ಸೇವಾ ಟ್ರಸ್ಟ್ ರಿಜಿಸ್ಟರ್ ಆಗಿದೆ. ಇವತ್ತು ಲೋಕಾರ್ಪಣೆಗೊಂಡಂತ ಮನಸಾಲಜಿ ಆಫ್ ಮಾನಿನಿ ಪುಸ್ತಕವನ್ನ ಮೊಟ್ಟ ಮೊದಲಿಗೆ ನಾನು ದುಡ್ಡು ಕೊಟ್ಟು ತಗೊಳ್ಳೋದ್ರ ಮೂಲಕ ಭಾರ್ಗವಿ ಶೆಟ್ಟಿಗೆ ನಾನು ಪುಸ್ತಕದ ಬೆಲೆಯನ್ನ ಕೊಟ್ಟಿದ್ದೇನೆ. ನಾನು ಎಲ್ಲೇ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು ಸಹ ನಾನು ಹಾಗೇನೆ ದುಡ್ಡು ಕೊಟ್ಟು ಪುಸ್ತಕ ತಗೊಳ್ತೀನಿ. ಪಕ್ಕಕ್ಕೆ ಇಟ್ಕೊಂಡು ಅವ್ರ ಪುಸ್ತಕ ಇಸ್ಕೊಂಡು ಅಣಿಕೆ ಹಾಕಿ ನೋಡಲ್ಲ. ದುಡ್ಡು ಕೊಟ್ಟು 3 ಪತ್ರಿಕೆಗಳನ್ನ ತಗೊಳ್ತೀನಿ. ಪಕ್ಕಕ್ಕೆ ಹಿಡ್ಕೊಂಡು ಓದೋರ ಹತ್ರ ನಾನು ಪತ್ರಿಕೆ ಇಸ್ಕೊಂಡು ಯಾವತ್ತೂ ಓದಲ್ಲ. ಬೇರೆಯವ್ರ ಪುಸ್ತಕ ಕೊಡ್ರಿ ನಾನು ಓದ್ಕೊಡ್ತೀನಿ ಅಂತ ಕೇಳಲ್ಲ. ನನಗೆ ಬೇಕು ಅಂದ್ರೆ ನಾನು ದುಡ್ಡು ಕೊಟ್ಟು ತಗೊಂಡು ಓದ್ತೀನಿ. ಅದಕ್ಕೋಸ್ಕರ ನಾನು ಇವತ್ತು ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ಇಲ್ಲಿ ಬಂದಿರೋರೆಲ್ಲರೂ ದುಡ್ಡು ಕೊಟ್ಟು ತಗೋಬೇಕಂತ. ಪದ್ಮಶ್ರೀ ಮಂಜಮ್ಮ ದುಡ್ಡು ಕೊಟ್ಟು ಪುಸ್ತಕ ತಗೊಂಡಿದ್ದಾಳೆ ಅಂದ್ರೆ ಎಲ್ಲರೂ ದುಡ್ಡು ಕೊಟ್ಟು ತಗೊಳ್ತಾರೆ ಅಂತ ನಾನು ಇವತ್ತು ಆ ದುಡ್ಡನ್ನ ಕೊಟ್ಟು ಆ ಪುಸ್ತಕವನ್ನ ಖರೀದಿ ಮಾಡುವುದರ ಮುಖಾಂತರ ಈ ಒಂದು ಪುಸ್ತಕದ ಲೋಕಾರ್ಪಣೆಯನ್ನ ಮಾಡಿದೀವಿ ನಾವೆಲ್ಲರೂ ಸೇರಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಭಾರ್ಗವಿ ಶೆಟ್ಟಿ ಮೊದಲು ನನಗೆ ಫೋನ್ ಮಾಡಿದಾಗ ನಾನು ಬರ್ತೀನಿ ಅಂತ ಒಪ್ಕೊಂಡಾಗ ತುಂಬಾ ಖುಷಿಯಾಗಿ ಸಂತೋಷದಿಂದ ಆಕಾಶದಲ್ಲಿ ಅಕ್ಕಿ ಹಾರಾಡುತ್ತಲ್ಲ ಆ ರೀತಿ ಆ ಎಮ್ಮನ ಮನಸ್ಸು ಇತ್ತು ಅಂತ ನನಗೆ ಅನಿಸ್ತಾ ಇದೆ. ನಾನು ಬರ್ತೀನಿ ಅಂದಿದ ತಕ್ಷಣ ಅಮ್ಮ ಅಷ್ಟು ದೂರದಿಂದ ಬರ್ತೀರಾ? ನಮ್ಮ ಬರ್ತೀನಮ್ಮ. ನಾನು ಎಷ್ಟು ದೂರ ಅಮ್ಮ ನಮ್ದು ಚಿಕ್ಕ ಕಾರ್ಯಕ್ರಮ, ಒಂದು ಪುಸ್ತಕ ಲೋಕಾರ್ಪಣೆ, ಒಂದು ಮಹಿಳಾ ದಿನಾಚರಣೆ ಮಾಡ್ತಾ ಇದ್ವಿ. ಆಯ್ತಮ್ಮ ಬರ್ತೀನಿ, ಖಂಡಿತ ಬರ್ತೀರಿ ನಮ್ದು, ಆಯ್ತಮ್ಮ ಬರ್ತೀನಿ ಅಂತ ಹೇಳಿದ್ರೆ ಅಂತ ಒಂದು ಕಾರ್ಯಕ್ರಮ